ಅಕ್ಕ ಮೊದಲನೇ ಪಂಚ ಇದು. ಇವಾಗ ನಾವ್ ಯಾವ ಜನರೇಷನ್ ಇದೀವಿ ಗೊತ್ತಾ ಅಕ್ಕ? ಆನ್ಲೈನ್ ಜನರೇಷನ್. ಕುಕ್ಕರ್ ಇಂದ ಹಿಡಿದು ನಿಕ್ಕರ್ ವರ್ಗು ಏನೇ ಬೇಕಂದ್ರೂ ಕೂತ್ ಜಾಗದಲ್ಲೇ ತರಿಸ್ಕೋಬಹುದು. ಆ ತರ ಜನರೇಷನ್ ಅಲ್ಲಿ ಇದೀವಿ ಇವಾಗ ನಾವು. ಅಕ್ಕ ಮೊನ್ನೆ ನಮ್ ತಾತ ಸತ್ತೋಗ್ಬಿಟ್ಟಿದ, ಚಟ್ಟ ಇರ್ಲಿಲ್ಲ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ದೆ, 5 ನಿಮಿಷಕ್ಕೆ ಬಂತು. ನಮ್ ತಾತನ ಪಾರ್ಸಲ್ ಮಾಡಿ ಕಳಿಸ್ಬಿಟ್ಟೆ. ಈ ಪಂಚಿಗೆ ಎಲ್ಲ ಬಿದ್ದು ನಗ್ತಿರೋದು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. 3 ದಿನ ಕೂತ್ಕೊಂಡ್ ಬರದ್ ಪಂಚು ಅಕ್ಕ ಇದು. ಅಕ್ಕ ನೋಡಿ, ಮಳೆ ಬಂದ್ರೆ ಒಳ್ಳೆ ಬೆಳೆ ಬರುತ್ತೆ, ಮನೆಗೆ ನೆಂಟರು ಬಂದ್ರೆ ಒಳ್ಳೆ ಕಳೆ ಬರುತ್ತೆ. ಇವತ್ತು ನಾನು ವಿಜಯದಶಮಿ ಪ್ರಯುಕ್ತ ಮಾರ್ಲಾಮಿ ಹಬ್ಬ ಅಂದ್ರೆ ಪಿತೃಪಕ್ಷ ಮಾಡ್ತಾ ಇದ್ದೀನಿ ಅಕ್ಕ. ಗೆಸ್ಟ್ ಯಾರು ಗೊತ್ತಾ? ನಮ್ಮ ಅಕ್ಕ ಅಂದ್ರೆ ನೀವಲ್ಲ, ಸ್ಕಿಟ್ಟಲ್ಲಿರೋ ಅಕ್ಕ. ನಮ್ ಬಾವ ಅಂದ್ರೆ ಅವರಲ್ಲ ಅಕ್ಕ, ಸ್ಕಿಟ್ಟಲ್ಲಿರೋ ಬಾವ. ಹಾಗೆ ಒಬ್ರು ಸ್ಪೆಷಲ್ ಪರ್ಸನ್. ಅಯ್ಯೋ ಬರೋ ಟೈಮ್ ಆಯ್ತು, ಇನ್ನು ಬಂದೇ ಇಲ್ವಲ್ಲ ಅವರು. ಆರ್ತಿ ತಟ್ಟೆ ಬುಕ್ಕುಡು. ಬನ್ನಿ ಬನ್ನಿ. ಏನ್ ಮಾಡ್ತಾವ್ರಿ ಇವನು? ಈ ಪಾದ ವಯಸ್ಸಾಗಿರು ಪಾದ, ಆ ಪಾದ ಕರಿ ಪಾದ. ಏನೋ ಇದು, ಏನೋ ಮಾಡ್ತಾ ಇದೀಯಾ? ಆನ್ಲೈನ್ ಅಲ್ಲಿ ಆರ್ತಿ ತಟ್ಟೆನ ಆರ್ಡರ್ ಮಾಡಿ ನಿಮ್ ಪಾದ ಪೂಜೆ ಮಾಡ್ದೆ. ನೋಡ್ರಿ ನನ್ ತಮ್ಮನ್ನ. ಯಾಕಪ್ಪ ಅಳ್ತಾ ಇದೀಯಾ? ಬಂದಾಯ್ತಲ್ಲೋ. ನಾನ್ ನಿಮ್ ಪಾದ ಪೂಜೆ ಮಾಡೋದ್ ಕಾರಣನೇ ಬೇರೆ, ಆ ಕಾರಣನೇ ಕಾಣಿಸ್ತಾ ಇಲ್ವ? ಕಾರಣ ನಿಮ್ ಬಾವ. ಇಲ್ಲ ಸ್ವಲ್ಪ ಕರ್ಗವ್ರಲ್ಲ ಕಾಣಿಸಕ್ಕಿಲ್ಲ. ಅವನಲ್ಲ ಮತ್ತಿನ್ಯಾರು? ಏನು ಅನುಶ್ರೀಕ, ನನ್ ತಮ್ಮಂಗೆ ನನ್ನ ಮಗಳ ಮೇಲೆ ಪ್ರೀತಿ ಬಂದ್ಬಿಡೈತೆ. ಮಗಳನ್ನ ನೀನೆ ಕರಿಯ. ಆನ್ಲೈನ್ ಅಲ್ಲಿ ಫೇಮಸ್ ಆಗಿರೋರು ಆನ್ಲೈನ್ ಅಲ್ಲೇ ಕರಿಬೇಕು. ಹೆಂಗ್ ಕರಿತೀಯ ಬೇಬಿ? ಬನ್ನಿ ಬನ್ನಿ ಜನರೇ. ಹಾಯ್ ಕಿಪ್ಪಿ. ಹಾಯ್ ಜನರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಯಾರು ಅಂತ ಗೊತ್ತಾಯ್ತಾ? ಅನುಶ್ರೀ ಅಕ್ಕ, ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು, ನೀವು ನನ್ನ ಫೇವರೇಟ್ ಕಿಪ್ಪಿ ಕೀರ್ತಿ. ಅಲ್ಲ ಅಕ್ಕ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ ಅಂತ ಇಲ್ಲಿ ಗಂಟ ಬಂದ್ಬಿಟ್ಲು. ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ. ನೀವ್ ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಯ್ಯೋ ನೀನಂದ್ರೆ ನಂಗೆ ಇಷ್ಟ ಇಲ್ಲ. ಅಯ್ಯೋ ಯಾಕೆ ಸುಮ್ಮನೆ ಕಾಡ್ತೀಯಾ? ಅಯ್ಯಯ್ಯೋ ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಎಲ್ಲದಕ್ಕೂ ಆನ್ಲೈನ್ ಮೇಲೆ ಡಿಪೆಂಡ್ ಆದ್ರೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿದ್ರಿ. ಡೈರೆಕ್ಟ್ ಆಗಿ ಗುರು ಸರ್ ಹತ್ರ ಬರ್ತೀನಿ. ಹೇಗಿತ್ತು ಸ್ಕಿಟ್ಟು? ಗಿಲ್ಲಿ ನಟ ಐ ಥಿಂಕ್ ನಾನು ಪರ್ಫಾರ್ಮೆನ್ಸ್ ಫಸ್ಟ್ ಟೈಮ್ ನೋಡೋದು ಇದರಲ್ಲಿ. ಯು ವೆರಿ ನ್ಯಾಚುರಲ್ ಪರ್ಫಾರ್ಮೆನ್ಸ್. ಇನ್ನೊಬ್ರು ನಮ್ಮ ಬಸ್ಸು, ಅದು ಏನಂದ್ರೆ ಆ ಶುಗರ್ ಅನ್ನ ಆಕ್ಚುಲಿ ಅದರಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಜಾಸ್ತಿ ಏನಿಲ್ಲ, ಅದನ್ನ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದೆ ಅಂದ್ರೆ ಐ ಸ್ಟಿಲ್ ಲವ್ ದ ಪೋರ್ಷನ್. ಕಾಲ್ ಮೇಲೆ ಹಾಕಿ ಚೆನ್ನಾಗಿತ್ತು ದ ಹೋಲ್. ಆಮೇಲೆ ಜನರೇ ಹೆಂಗಾಯ್ತು ಚಂದ್ರೆ ನಿಮ್ಗೆ ಈ ಜರ್ನಿ? ತುಂಬಾ ಖುಷಿ ಆಯ್ತು ನಂಗೆ ತುಂಬಾ ಇಷ್ಟ ಆಯ್ತು. ಎಸ್ಪೆಷಲಿ ನಾನು ಆಂಕರ್ ಅನುಶ್ರೀ ಮ್ಯಾಮ್ದು ಅಭಿಮಾನಿ, ಮತ್ತೆ ನಾನು ಅಪ್ಪು ಸರ್ದು ಯೂಜ್ ಫ್ಯಾನ್ ಕೂಡ. ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ನನಗೆ ಕಳಿಸಿದ್ದಕ್ಕೆ ಥ್ಯಾಂಕ್ ಯು. ನಿಮಗೆ ಆಂಕರಿಂಗ್ ಮಾಡಕ್ ಇಷ್ಟ ಇಲ್ವಾ? ನನಗೆ ಆಂಕರಿಂಗ್ ಮಾಡಕ್ಕೆ ಇಷ್ಟ, ಹಂಗೇನಿಲ್ಲ ಜನರೇ. ನನ್ನ ಕರ್ಕೊಂಡ್ಬಂದಿದ್ದೆ, ಆಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು. ಈಗ ನೀವು ಆಂಕರ್ ಮಾಡಿದ್ರೆ ನಿಮ್ ಫೇವರಿಟ್ ಅನುಶ್ರೀ ಮತ್ತೆ ಎಲ್ಲಿ ಹೋಗೋದು? ನನಗಿಂತ ಅನುಶ್ರೀ ಮ್ಯಾಮೇ ಬೆಟರ್ ನಿಜವಾಗ್ಲು. ಖಂಡಿತ ಹೇಳ್ತೀರಾ? ಒಳಗಿಂದ ಹೇಳ್ತಾ ಇದ್ದೀರಾ? ಎಲ್ಲರ ಜನರ ಮೇಲೆ ಆನೆ, ನನ್ನ ಮೇಲೆ ಆನೆಗೂ ಅನುಶ್ರೀ ಮ್ಯಾಮ್ ಇದ್ರೇನೆ ಒಂದು ಕಲೆ. ಕೀರ್ತಿ, ಹೌ ಸ್ವೀಟ್ ಕೀರ್ತಿ. ಕಿಪ್ಪಿ ಕೀರ್ತಿ ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು. ಆಕೆ ಕೊಡಗಿನವರು. ಇವತ್ತು ಜನರೇ ಅನ್ನೋ ಒಂದು ಪದವನ್ನ ಬಳಸಿ ಅಟ್ಲೀಸ್ಟ್ ಅವರು ಬಹುವಚನದಲ್ಲಿ ಮಾತಾಡಿ ಎಲ್ಲರನ್ನೂ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ ನಗಿಸ್ಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದಾರೆ. ಓಕೆನಾ? ಆ ನಗಿಸೋ ಉದ್ದೇಶ ಇಟ್ಕೊಂಡು ವಿಡಿಯೋಸ್ ಮಾಡಿದಾಗ ನಾವ್ ಯಾಕೆ ಅವ್ರನ್ನ ಹರ್ಟ್ ಮಾಡಬೇಕು?
ಯಾಕೆ ಅವ್ರ ಕಾಲೆಳಿಬೇಕು, ಯಾಕೆ ಅವ್ರ ನ್ಯೂನತೆಗಳನ್ನ ಅಸಭ್ಯವಾಗಿ ಕಮೆಂಟ್ಗಳ ಮೂಲಕ ಹೇಳಬೇಕು. ಆದ್ರೆ ಒಂದು ವಿಷಯ ಇದೆ, ಅವ್ರನ್ನ ಎಷ್ಟೇ ಟ್ರೋಲ್ ಮಾಡಿದ್ರು, ಅವರನ್ನ ಎಷ್ಟೇ ಕೆಳಮಟ್ಟದಲ್ಲಿ ನೀವು ತಮಾಷೆ ಮಾಡಿದ್ರು, ಅದನ್ನ ನಗ್ನಗ್ತಾ ಆಕೆ ಅದನ್ನ ನಗಿಸುವಂತ ಒಂದು ವಿಡಿಯೋಗಳನ್ನ ಮಾಡ್ತಾ ಇರುವಂತ ಆ ಜೀವನೋತ್ಸಾಹ ಇದೆಯಲ್ಲ, ಆ ಜೀವನೋತ್ಸಾಹಕ್ಕೆ ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್. ಅಯ್ಯೋ ಯಾಕೆ ಯಾಕಮ್ಮ ಯಾಕೆ ಅಯ್ಯೋ ಪಾಪ. ನೀವಿಲ್ಲಿ ಬಂದಿದ್ ಖುಷಿ ಅಂತ ಹೇಳಿದ್ರಲ್ಲ, ಯಾಕೆ ಅಳ್ತಾ ಇದ್ದೀರಾ? ಖುಷಿ ಆಯ್ತು, ಬಟ್ ನನ್ನ ಲೈಫಲ್ಲಿ ತುಂಬಾ ನಾನು ಹೊಂದಿದ್ದೀನಿ ಮ್ಯಾಮ್. ನನ್ನ ಲೈಫ್ ನನಗೆ ತುಂಬಾ ಅವಮಾನ ಆಗಿದೆ. ಯಾಕೆ, ಏನಾಯ್ತು? ನನ್ನ ಚಿಕ್ಕ ವಯಸ್ಸಿಂದ ಹಿಂಗೆ ಹುಟ್ಟಿದ್ದೀನಿ ಅಂತೇಳಿ ನನ್ನ ಫ್ರೆಂಡ್ಸ್ ಆಗಲಿ, ಈವನ್ ನನ್ನ ಫ್ಯಾಮಿಲಿ ಆಗಲಿ ಯಾರೂ ಕೇರ್ ಇಲ್ಲ. ನಮ್ಮಮ್ಮ ಒಬ್ಬರೇ ನಂಗೆ ಸಪೋರ್ಟ್ ಆಗಿ ನಿಂತಿರೋದು. ನಾನು ಇಲ್ಲಿ ತಕ್ಕ ಪಡ್ತೀನೋ ಅಂತ ನಾನು ಅನ್ಕೊಂಡೂ ಇದ್ದಿಲ್ಲ. ಬಟ್ ನಾನು ಹೆಂಗೆ ನಿಜ ಹೇಳ್ಬೇಕಿದ್ರೆ ನಾನು ಅಪ್ಪು ಸರ್ದು ಫ್ಯಾನ್ ಆಗಿದ್ದೀನಿ. ನಿಜ ನಾನು ಅಪ್ಪು ಸರ್ನ ನೋಡಬೇಕು ಅಂತ ಆಸೆ ಇತ್ತು, ನೋಡೋಕ್ಕಾಗಿಲ್ಲ. ಅನ್ಫಾರ್ಚುನೇಟ್ಲಿ ನನಗೆ ಋಣ ಇದ್ದಿಲ್ವಾ ಗೊತ್ತಿಲ್ಲ, ಬಟ್ ನಾನು ನೋಡೋಕ್ಕಾಗಿಲ್ಲ. ಬಟ್ ಅಪ್ಪು ಸರ್ದು ಫ್ಯಾನ್ ಆಗಿ ಅವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡಿಬೇಕು. ಏನೋ ನನ್ನ ಕೈಯಿಂದ ಆಗಿದೆ. ನಾನು ಆ್ಯಂಟಿ ಕ್ಯಾಪ್ ಅಂತೇಳಿ ಎಲ್ಲಾನು ಹೇಳ್ಬಾರ್ದು, ಯಾಕೆಂದ್ರೆ ನಾವೆಲ್ಲ ಸಮಾರು ಅಂತ ನಾನು ಅಪ್ಪು ಸರೇ ಹೇಳ್ಕೊಟ್ಟವ್ರೆ. ನಾವು ಅದಕ್ಕೋಸ್ಕರ ನಿಮ್ಮನ್ನ ಹ್ಯಾಂಡಿಕ್ಯಾಪ್ ಅಂತ ಯಾರು ಯೋಚನೆ ಮಾಡ್ತಾರಲ್ಲ, ಅವ್ರ ಹ್ಯಾಂಡಿಕ್ಯಾಪು, ನೀವಲ್ಲ. ಓಕೆನಾ? ಸೊ ನೀವ್ ಯಾವತ್ತೂ ನಿಮ್ ಬಗ್ಗೆ ಕಮ್ಮಿ ಅಂತ ಅನ್ಕೊಂಬಾರ್ದು. ಇಲ್ಲ ಮ್ಯಾಮ್, ಅದನ್ನ ನಾನೇನು ಹೇಳ್ತಿರೋದು ಅಂದ್ರೆ, ನಾವು ಒಬ್ರು ಮಾತಾಡ್ಸ್ತೀವಿ, ನಗಿಸ್ತೀವಿ, ವಿಡಿಯೋ ಮಾಡ್ತೀವಿ ಅಂದ್ರೆ ನಮ್ಗೆ ನೋವುಗಳೇ ಇಲ್ಲ ಅಂತ ಅನ್ಕೋಬಾರ್ದು. ಎಲ್ಲ ಲೈಫಲ್ಲಿ ಒಂದೊಂದ್ ತರ ಕತೆಗಳಿರುತ್ತೆ, ಅದು ಇರುತ್ತೆ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ನಾನು ಸೋ ಎಮೋಷನಲ್, ಯಾಕೆಂದ್ರೆ ಅನುಶ್ರೀ ಮ್ಯಾಮ್ ನನಗೆ ತುಂಬಾ ಇಷ್ಟ. ಚಂದ್ರು ಸರ್ ಒಂದ್ ವಿಡಿಯೋ ನೋಡಿದೆ ಆಕೆ ಬಗ್ಗೆ. ಆ ಒಂದ್ ವಿಡಿಯೋದಲ್ಲಿ ಅವರು ಒಂದ್ ವಿಷಯ ಹೇಳ್ತಾರೆ, ನೀವ್ ನನಗೆ ಏನ್ ಬೇಕಾದ್ರೂ ಹೇಳಿ, ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ, ನನ್ನ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಅಂತ ಹೇಳಿ. ನಮಗ್ ಯಾರಿಗೂ ಹಕ್ಕು ಅರ್ಹತೆ ಇಲ್ಲ ಇನ್ನೊಬ್ರ ತಾಯಿ ಬಗ್ಗೆ ಮಾತಾಡೋದಕ್ಕೆ. ಇವತ್ತು ಪಾಪ ಈ ಮಗುನ ದೇವ್ರ ತರ ಸಾಕ್ತಾ ಇದ್ದಾರೆ. ಅವ್ರ ತಾಯಿ ನಿಜವಾಗ್ಲೂ ಗ್ರೇಟು. ಐ ಥಿಂಕ್ ಅವ್ರು ಬಂದಿದ್ದಾರೆ ಅನ್ಕೊಂತೀನಿ. ಅವ್ರನ್ನ ವೇದಿಕೆ ಮೇಲೆ ಕರೀಣ, ಅವ್ರ ತಾಯಿನ ಕರೀರಿ. ಬನ್ನಿ ಬನ್ನಿ ಬನ್ನಿ, ಅವ್ರ ತಾಯಿ ಬನ್ನಿ. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇವಳು ಇಲ್ಲಿ ಬರ್ತಾಳೆ ಅಂತಾನೆ ನನಗೆ ನಂಬಿದೇ ಇಲ್ಲ. ಬಟ್ ಬಂದಿದ್ದಾರೆ. ಕೀರ್ತಿ ನೋಡು, ನೀನು ಅಷ್ಟೇ ಅಲ್ಲ, ನಿಮ್ಮ ಅಮ್ಮನ ವೇದಿಕೆ ಕರ್ಕೊಂಬಂದಿದ್ಯಾ. ಅಮ್ಮನ ಬಗ್ಗೆ ಏನು ಹೇಳ್ತೀಯಾ? ಅಮ್ಮನಿಗೆ ಏನು ಹೇಳ್ತೀಯಾ? ಥ್ಯಾಂಕ್ ಯು ಅಮ್ಮ. ನಂಗೆ ನಿಜ ಹೇಳ್ಬೇಕಿದ್ರೆ ನನಗೆ ಅಪ್ಪ ಇಲ್ಲ. ನಮ್ಮ ಅಪ್ಪ ಹೋದ್ಮೇಲೆಯಿಂದ ನಮ್ಮಮ್ಮ ಒಬ್ಬರೇ ನಮ್ಮನ್ನ ಸಾಕಿರೋದು. ಕಷ್ಟಪಟ್ಟು ಗಾರ್ಮೆಂಟ್ಸ್ಗೆ ಹೋಗಿ ನಮ್ಮನ್ನ ಓಡಿಸಿದ್ದಾರೆ, ಕಷ್ಟಪಟ್ಟು ಸಾಕ್ತಿದ್ದಾರೆ. ಸೊ ನನಗೆ ಒಂದೇ ಆಸೆ, ಈಗಲೂ ಅಮ್ಮ ಕೆಲಸ ಮಾಡ್ತಿದ್ದಾರೆ. ಎಲ್ಲ ನನಗೆ ಕಮೆಂಟ್ ಕೆಲಸ ಮಾಡ್ತಿದ್ದಾರೆ ಅವರು? ಆಂಟಿ ಆಗಿ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ. ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ? ನಾನು ಇವಾಗ ಮನೇಲಿ ಇದ್ದೀನಿ. ನಾನು ಡಿಗ್ರಿ ಓದ್ತಾ ಇದೆ. ಬಿಕಾಸ್ ಅನ್ಫಾರ್ಚುನೇಟ್ಲಿ ನಾನು ಟ್ರೋಲ್ ಆಗಿದ್ದಕ್ಕೆ ಮತ್ತು ನನಗೆ ಹೆಲ್ತ್ ಇಶ್ಯೂಸ್ ತುಂಬಾನೇ ಇದೆ. ಟೆನ್ಷನ್ ತಗೊಂಡು ಹೆಲ್ತ್ ಇಶ್ಯೂಸ್ ತುಂಬಾನೇ ಇದೆ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು, ಪ್ರೇಮ